ಚೆನ್ನಮ್ಮ ತಾಯಿಯವರು ತೀರೋಗಿರೋದು ನಮ್ಮ ದೇಶಕ್ಕೆ ತುಂಬಲಾಗಿರ್ತಕ್ಕಂಥ ನಷ್ಟ ಆಗಿದೆ. ಮತ್ತು ಇವರಲ್ಲಿರ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಎಲ್ಲರನ್ನು ಮೆಚ್ಚಿಸ್ತಕ್ಕಂಥದ್ದು. ಹಾಗೆಯೇ ಇಡೀ ಎಲ್ಲ ನಮ್ಮ ತಾಲೂಕು, ನಮ್ಮ ರಾಜ್ಯದ ಜನತೆ ಎಲ್ಲರೂ ಸಹ ಅವರನ್ನು ಸ್ವತಃ ತಾಯಿ ಅಂತೆಲ್ಲ ತಿಳಿದಿದ್ದಾರೆ. ಇವರು ಅನಾರೋಗ್ಯದಿಂದ ನಿಧನರಾಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕೆ ತುಂಬಲಾಗಿರ್ತಕ್ಕಂಥ ನಷ್ಟ ಆಗಿದೆ. ಮತ್ತು ಇವರಿಗೆ ಭಗವಂತ ಸದ್ಗತಿಯನ್ನು ಕೊಟ್ಟು ಅವರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೀನಿ. ಚೆನ್ನಮ್ಮನವರು ಜನ್ಮ ತಾಳಿದ್ದು 1937ನೇ ಇಸ್ವಿನಲ್ಲಿ ಮುತ್ತಿಗೆಹಳ್ಳಿ ಪುಟ್ಟಸ್ವಾಮಣ್ಣವ್ರ ಮನೆಯಲ್ಲಿ. ಚಿಕ್ಕಂದಿನಲ್ಲೇ ಚೆನ್ನಾಂಬಿಕೆಯ ವರಪುತ್ರಿಯಾಗಿ ದೈವಭಕ್ತೆಯಾಗಿ ಈ ದೇಶ ಕಂಡಂಥ ಅಪ್ರತಿಮ ದೈವಭಕ್ತೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಸಾಕಷ್ಟು ಸಲ ನಾನು ಅವ್ರ ಜೊತೆ ಎಲ್ಲ ದೇವಸ್ಥಾನಗಳ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀನಿ. ಈ ಒಂದು ಹಾಸನ ಜಿಲ್ಲೆ ಸಿಂಹಾಸನಪುರ ಏನಿದೆ, ಬ್ರಾಹ್ಮಿ, ಕೌಮಾರಿ, ವಾರಾಯಿ, ಚಾಮುಂಡಿ, ವೈಷ್ಣವಿ, ಇಂದ್ರಾಣಿ, ಮಹೇಶ್ವರಿಯರ ನೆಲೆಬೀಡಿನಲ್ಲಿ ಚೆನ್ನಮ್ಮ ಜನ್ಮ ತಾಳಿದ್ದೇ ಒಂದು ಪುಣ್ಯ. ದೇವೇಗೌಡರ ಒಂದು ಅಗೋಚರ ಶಕ್ತಿ ಅಂದರೆ ಚೆನ್ನಮ್ಮ. ಈ ದೇಶದಲ್ಲಿ ಏನಾದರೂ ಕೂಡ ಈ ಭರತಭೂಮಿಯಲ್ಲಿ ದೆಹಲಿಯಲ್ಲಿ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಲಿಕ್ಕೆ ಪ್ರಮುಖ ಕಾರಣ ಇಂದಿನ ಶಕ್ತಿ ಚೆನ್ನಮ್ಮನವರು. ಈ ಒಂದು ದೇವೇಗೌಡರ ಮನೆ ಅರದನಹಳ್ಳಿನಲ್ಲಿ ದೇವೇಗೌಡರು ಕೈ ಹಿಡಿದು ಚೆನ್ನಾಂಬಿಕೆಯ ವರಪುತ್ರಿಯಾಗಿ ದೈವಭಕ್ತೆಯಾಗಿ 6 ಮಕ್ಕಳಿಗೆ ಜನ್ಮ ಕೊಟ್ಟು ಬಾಲಕೃಷ್ಣೇಗೌಡರು, ರೇವಣ್ಣ ಸಾಹೇಬರು, ಕುಮಾರಸ್ವಾಮಿ ಸಾಹೇಬರು, ರಮೇಶ್ ಸಾಹೇಬರು, ಅನ್ಸೂಯಕ್ಕನವರು, ಶೈಲಜಾ ಅವರು 6 ಮಕ್ಕಳ ಮೂಲಕ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 6 ಕೋಟಿ ಜನರಿಗೆ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಕೊಡಲಿಕ್ಕೆ ಕಾರಣಕರ್ತರಾದಂಥ ಮಹಾನ್ ದೈವಶಕ್ತಿ, ಮಹಾನ್ ಚೇತನ ಚೆನ್ನಮ್ಮ ದೇವೇಗೌಡರು. ಅದರಲ್ಲೂ ಕೂಡ ಡಾಕ್ಟರ್ CN ಮಂಜುನಾಥ್ ಹೃದಯವಂತನನ್ನು ಅಳಿಯನನ್ನಾಗಿ ಪಡೆದು ಅದರಲ್ಲೂ ಕೂಡ ಸಮಾಜ ಸೇವೆಗೆ ನೆರವಾದವರು ಚೆನ್ನಮ್ಮನವರು. ಇದುವರೆಗೂ ಕೂಡ ಯಾರೇ ಮನೆಗೆ ಹೋದರೂ ಕೂಡ, ಯಾವುದೇ ದೇವಸ್ಥಾನದಲ್ಲಿ ಹೋದರೂ ಕೂಡ ಅವರು ಹಸಿದ ಒಡಲಿಗೆ ಹಾಗೆ ಕಳಿಸಿದ ಇತಿಹಾಸದಲ್ಲಿಲ್ಲ. ಜೊತೆಗೆ ಪ್ರತಿ ವರ್ಷ ಅರದನಹಳ್ಳಿಗೆ ನಾನು 11 ಗಂಟೆ ರಾತ್ರಿಗೆ ಶಿವರಾತ್ರಿ ದಿನ ಸೇರ್ತಾ ಇದ್ದೆ. 2 ವರ್ಷದಿಂದ ಅಜ್ಜಿಯವರು ಬಂದಿರಲಿಲ್ಲ, ದೇವೇಗೌಡರು ಸಾಹೇಬರು ಮಾತ್ರ ಬರ್ತಾಯಿದ್ರು. ಅವರು ದೆಹಲಿಗೆ ಹೋದಾಗಲೂ ಕೂಡ ಎಲ್ಲ ಕನ್ನಡಿಗರಿಗೆ ಅನ್ನವನ್ನು ಬಡಿಸ್ತವರು. ಅವರು ಊಟ ಮಾಡಿದ ಎಲೆ ಎತ್ತಲಿಕ್ಕೋಸ್ಕರ 8 ವರ್ಷದಿಂದ ಅರದನಹಳ್ಳಿ ಶಿವರಾತ್ರಿ ಹಬ್ಬಕ್ಕೆ ಬರ್ತಾಯಿದ್ದೆ ನಾನು. ಸಾಕ್ಷಾತ್ ಶಿವಪಾರ್ವತಿಯರ ಎಲೆ ಎತ್ತದಷ್ಟೇ ಸಂತೋಷ ನನಗಾಗ್ತಾಯಿತ್ತು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇಡೀ ಕನ್ನಡ ನಾಡಿಗೆ ಅತ್ಯಂತ ಒಂದು ದುಸ್ಥಿತಿಯ ದಿನ ಇದು. ಇಂದಿನ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಚೆನ್ನಮ್ಮನವರ ಆದರ್ಶ ಆ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕಾದಂಥದ್ದು ಸುದೈವ. ಅದನ್ನು ಯಾರೂ ಕೂಡ ಮರೆಯಬಾರ್ದು. ಇಂಥ ಒಂದು ಸಾಧನೆಯನ್ನು ಮಾಡಿದಂಥ ಅಪ್ರತಿಮ ತಾಯಿ ಇವತ್ತು ಹೊಳೆನರಸೀಪುರದಲ್ಲಿ ನೋಡ್ತಾ ಇದ್ದರೆ ನೀರವ ಮೌನ. ಇಂಥ ಒಂದು ಏಮೆಯ ಒಡಲಿನ ಏನು ಮಹಾನ್ ಮಾತೃ ಹೃದಯಿ ಚೆನ್ನಮ್ಮನವ್ರಿಗೆ ಭಗವಂತ ಯಾವಾಗಲೂ ಕೂಡ ಅವ್ರಿಗೆ ಸದ್ಗತಿಯನ್ನು ಮಾಡಲಿ. ದೇವೇಗೌಡರು ಸಾಹೇಬರು ಅವ್ರನ್ನ ಬಿಟ್ಟು ಹೇಗಿರ್ತಾರೆ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ. ಈಗ ಅವರಿಬ್ಬರೂ ಕೂಡ ಶಿವಪಾರ್ವತಿರಿ ಅಂತ ಇದ್ದರು. ಚೆನ್ನಮ್ಮನವ್ರದ್ದು ಇನ್ನೊಂದು ವಿಶೇಷ ಅಂದರೆ 6 ಜನ ಮಕ್ಕಳು, 9 ಜನ ಮೊಮ್ಮಕ್ಕಳು, ಇವರು ಎಲ್ಲ ಸೇರಿ 27 ಜನನ್ನು ದೇವಸ್ಥಾನಕ್ಕೆ ಹೋದರೆ ಅವ್ರ ಕುಲ, ಗೋತ್ರ, ನಕ್ಷತ್ರ, ಹೆಸರು ಎಲ್ಲವನ್ನು ಕೂಡ ಒಂದು ಚೂರು ತಪ್ಪಿಲ್ದಂಗೆ ಚೆನ್ನಮ್ಮನವ್ರು ಹೇಳ್ತಾಯಿದ್ರು. ಅಷ್ಟೊಂದು ಜ್ಞಾಪಕ ಶಕ್ತಿ ಇದ್ದರೂ ಕೂಡ ಮಕ್ಕಳು ಮುಖ್ಯಮಂತ್ರಿ, ಮಂತ್ರಿ, ಪ್ರಧಾನಿ, MP ಆದರೂ ಕೂಡ ಒಂದು ದಿನ ರಾಜಕೀಯವಾಗಿ ಅವರು ಯಾರ ಜೊತೆನೂ ನಡ್ಕೊಳ್ಳಿಲ್ಲ, ಒಬ್ಬರನ್ನ ಕೆಟ್ಟ ಮಾತನ್ನು ಒಂದಿನ ಆಡಲಿಲ್ಲ. ಅದೇ ಚೆನ್ನಮ್ಮನವರ ವಿಶೇಷವಾದ ಶಕ್ತಿ. ಧನ್ಯವಾದಗಳು. ಹೊಳೆನರಸೀಪುರ ರೇವಣ್ಣ ಅವರ ತಾಯಿಯವರಾದ ಚೆನ್ನಮ್ಮನವರು ಮತ್ತು ದೇವೇಗೌಡರ ಅಪ್ಪಾಜಿಯವರ ಧರ್ಮಪತ್ನಿಯಾದ ಚೆನ್ನಮ್ಮನವರು ಈ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಜನ, ರಾಜ್ಯಾದ್ಯಂತ ಜನ ಇಲ್ಲಿ ನೆರವೇರಿದ್ದಾರೆ. ಇವತ್ತು ಚೆನ್ನಮ್ಮನನ್ನು ಕಳೆದುಕೊಂಡು ನಾವೆಲ್ಲ ದುಃಖ ತಪ್ತರಾಗಿದ್ದೇವೆ. ಈ ದಿನ ಚೆನ್ನಮ್ಮ ನಮಗೆ ಅವರು ದೇವತೆ ಅಂತ ನಾವು ಹೇಳಬೇಕು. ಬೆಂಗಳೂರಿನಿಂದ ಬರ್ತಾ ಆ ಜನ ಸಂದರ್ಭದಲ್ಲಿ ಮತ್ತು ಇಡೀ ಹಾಸನ ಎಲ್ಲ ಕಡೆನೂ ಚೆನ್ನಮ್ಮನಿಗೆ ದೇವತೆ ಅಂತ ಕಳಿಸ್ಕೊಡ್ತಾ ಇದ್ದೀವಿ. ಚೆನ್ನಮ್ಮನವರು, ನಮ್ಮ ಕುಮಾರಣ್ಣನವರು ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗೋ ತನಕ ಕುಮಾರಣ್ಣನ ಕಣ್ಣಲ್ಲಿ ನೋಡೋಕ್ಕೆ ಚೆನ್ನಮ್ಮನವರು ಇರಬೇಕಾಗಿತ್ತು. ದೇವೇಗೌಡರಿಗೆ ಸ್ಫೂರ್ತಿಯಾಗಿದ್ದ ಚೆನ್ನಮ್ಮ ಇವತ್ತು ಅಗಲಿದ್ದಾರೆ. ಅವರಿಗೆ ದೇವೇಗೌಡರ ಅಪ್ಪಾಜಿಯವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಮತ್ತು ನಮ್ಮ ಕುಮಾರಣ್ಣನವರು CM ಆಗುವ ಭಾಗ್ಯ ಅವರಿಗೆ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಸರ್.